व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति तनुभवादेडमो गोपिवाग्नि जडमतिरभिजन्तुर्जायते प्राज्ञमौलिः। सकलवचनचेतो देवता भारती सा मम वचसि धत्तां सन्निधिं मानसे च। तपो विद्याविरक्त्यादिसद्गुणोखाकरानहं वादिराजगुरून् वन्दे हयग्रीवपदाश्रयान्। मिथ्यासिद्धान्तदुर्ध्वान्त विध्वंसनविचक्षणः चेतीर्थाख्यतरणिर्वसतां मौरुदं भरे। अर्थ्यकल्पितकल्पोऽयं प्रत्यर्थ्यगजकेसरी व्यासतीर्थगुरुर्भूयादस्मदुष्टार्थसिद्धये। ब्रह्मचर्यहरिप्रीतिसुविद्यावादशालिनः सदान्तः विद्यामान्यात्मनी नुमः। ಶ್ರೀಗುರುಭ್ಯೋ ನಮಃ. ಭಗವಂತನ ಚಿಂತನೆಯನ್ನು, ಭಗವಂತ ಯಾವುದರಿಂದ ಪ್ರತಿಪಾದ್ಯ ಎಂಬ ವಿಚಾರವನ್ನು ಹೇಳುವಾಗ ಆಚಾರ್ಯರ ಮಾತನ್ನು ನಾವು ನೋಡುವಂತಾದರೆ ಸದಾಗಮೈಕ ವಿಜ್ಞೇಯಂ ಎಂಬುದಾಗಿ ಭಗವಂತ ಆಗಮೈಕ ವಿಜ್ಞೇಯ. ಯಾಕೆಂತಂದರೆ ಆಗಮಗಳಿಗಿಂತ ಭಿನ್ನವಾಗಿ ಬೇರೆ ಯಾವುದೂ ಕೂಡ ಭಗವಂತನನ್ನು ತಿಳಿಸಿಕೊಡುವಲ್ಲಿ ಸಾಮರ್ಥ್ಯ ಇಲ್ಲ ಎಂಬುದಾಗಿ ಹೇಳಿ, ಅದಾದ ಮೇಲೆ ನಾವು ಯಾವ ರೀತಿಯಾಗಿ ನಮ್ಮ ದಿನವನ್ನು ಕಳೆಯಬೇಕು ಎಂಬ ವಿಚಾರಕ್ಕೆ ಆಚಾರ್ಯರ ಮಾತನ್ನು ನಾವು ನೋಡುವುದಂತಾದರೆ ಸದಾಚಾರ ಸ್ಮೃತಿಯಲ್ಲಿ ವೇದಶಾಸ್ತ್ರ ವಿನೋದೇನ ಪ್ರೇಣಯಂತಿ ಪುರುಷೋತ್ತಮಂ ಅಹಶೇಷಂ ನಯೇತ್ ಸಂಖ್ಯಾಂ ಉಪಾಸೀತಾತ್ ಪೂರ್ವವತ್ ಅಂತ ಹೇಳಿಕೊಂಡು ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯರ ಮಾತು ಯಾವಾತ್ ಪರತ ಏವಾತ ಸ್ವಪೇಧ್ಯಾಯಂ ಜನಾರ್ದನಂ ಅಂತ ಹೇಳಿಕೊಂಡು ಇಡೀ ದಿನವೂ ಕೂಡ ನಾವು ಯಾವ ರೀತಿಯಾಗಿ ನಮ್ಮ ದಿನಚರಿಯನ್ನು ಮಾಡಬೇಕು ಎಂಬುದಕ್ಕೆ ಆಚಾರ್ಯರ ಮಾತು ನಮಗೆ ಒಳ್ಳೆಯ ದೃಷ್ಟಾಂತವಾಗಿ ಸಿಗುವಂತಹದ್ದು. ಅದರಲ್ಲಿ ಆರಂಭದಲ್ಲಿ ಆಗುವಾಗ ಭಗವಂತನನ್ನು ನಾವು ಹೇಗೆ ಉಪಾಸನೆ ದಿನವನ್ನು ಕಳೆಯಬೇಕು ಎಂಬುದಕ್ಕೆ ದಿನ ಮಲಗುವಾಗಲೂ ಕೂಡ ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಆರಂಭದಲ್ಲಿ ಭಗವಂತನ ಸ್ಮರಣಪೂರ್ವಕವಾಗಿ ಇದ್ದು, ಅದಾದ ಮೇಲೆ ಮಲಗುವಾಗ ದಿನದ ಕೊನೆಯಲ್ಲಿ ಆಗುವಾಗಲೂ ಕೂಡ ಆ ಭಗವಂತನ ಸ್ಮರಣೆಯಿಂದಾಗಿ ಸ್ವಪೇಧ್ಯಾಯ ಜನಾರ್ದನಂ ಅಂತ ಹೇಳಿಕೊಂಡೆ ಆ ಭಗವಂತನ ಚಿಂತನೆಯಲ್ಲಿಯೇ ತನ್ನ ದಿನವನ್ನು ಮುಗಿಸಬೇಕು ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಭಗವಂತ ಒಲಿಯುತ್ತಾನೆ, ಯಾರಿಗೆ ಒಲಿಯುತ್ತಾನೆ ಎಂಬ ವಿಚಾರವನ್ನು ದಾಸರು ಹೇಳ್ತಾರೆ. ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಮಾರ್ಗವನ್ನು ಹೇಳಿದ್ದಾರೆ. ಇಲ್ಲಿ ಹೇಗೆ ಭಗವಂತ ಸ್ತೋತ್ರ ಮಾಡುವವರಿಗೆ ಅವನನ್ನು ಯಾರು ಪೂರ್ಣವಾಗಿ ಅವನಲ್ಲಿ ಮನಸ್ಸನ್ನಿಡುತ್ತಾರೆ ಅಥವಾ ಪೂರ್ಣವಾಗಿ ಅವನಲ್ಲಿ ಶರಣಾಗತಿಯನ್ನು ಹೊಂದುತ್ತಾರೆ ಅಂಥವರಿಗೆ ಭಗವಂತ ಒಲಿಯುತ್ತಾನೆ. ಹೇಗೆ ಅಂತ ಕೇಳಿದರೆ ಚಿತ್ಸುಖಪ್ರದ ಸಲಹೆನದು ಗೋವತ್ಸ ಧ್ವನಿವದೋವ ತೆರದಿ ಒಂದು ಮಾತನ್ನು ಹೇಳ್ತಾರೆ. ಭಗವಂತ ಒಲಿಯುತ್ತಾನೆ ಅಂತ. ಹೇಗೆ ಒಲಿಯುತ್ತಾನೆ ಅಂತ ಕೇಳಿದರೆ ಗೋವತ್ಸ ಧ್ವನಿಗ ಒಲಿವ. ಮನೆಯಲ್ಲಿ ದನವನ್ನು ಗೋವನ್ನು ಸಾಕಿರ್ತಾನೆ. ಆ ದನ ಕರುವನ್ನು ಹಾಕಿರ್ತದೆ. ಆ ಕರು ತನ್ನ ತಾಯಿಯನ್ನು ತುಂಬ ಮಗು ಆ ಕರು ಏನು ಮಾಡ್ತದೆ, ತನ್ನ ತಾಯಿಯಾಗಿರತಕ್ಕಂತಹ ಏನು ಗೋವನ್ನು ಪ್ರೀತಿ ಮಾಡ್ತದೆ. ಅದೇ ರೀತಿಯಾಗಿ ಆ ಗೋವು ಕೂಡ ತನ್ನದೇ ಆಗಿರತಕ್ಕಂತಹ ಕರುವಿನಲ್ಲಿ ತುಂಬ ಆನಂದದ ಏನು ತಾನು ಆ ಪ್ರೀತಿಯನ್ನು ನೀಡುತ್ತೆ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆ ಗೋವು ಕರು ಕರೀತು ಅಂತಾದರೆ ಗೋವು ನೇರವಾಗಿ ಅದರ ಬಳಿಗೆ ಬರ್ತದೆ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ, ಯಾರು ಅವನನ್ನು ಕರೀತಾರೋ, ಆದರೆ ಹೇಗೆ ಅಂತ ಕೇಳಿದರೆ ಅವನ ಭಗವಂತನನ್ನು ಕರೀಲಿಕ್ಕೆ ನಮಗೆ ಒಂದಷ್ಟು ದೃಷ್ಟಾಂತಗಳು ಸಿಕ್ಕಿವೆ.
ಹೇಗೆ ಅಂತ ಕೇಳಿದರೆ ಭಗವಂತನನ್ನು ಕರೆದಿರತಕ್ಕಂತಹ ಏನು ರುಕ್ಮಾಂತು ಬೇರೆ ಬೇರೆ ರೀತಿಯಾಗಿರುವ ಪ್ರಹ್ಲಾದಾದಿಗಳು, ಅದೇ ರೀತಿಯಾಗಿ ದ್ರೌಪದಿ ಮೊದಲಾದಂತಹ ಏನು ಜ್ಞಾನಿಗಳು ಭಗವಂತನನ್ನು ಯಾವ ರೀತಿಯಾಗಿ ಕರೆದರು ಆ ರೀತಿಯಾಗಿ ಭಗವಂತನನ್ನು ಕರೀಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಯಾವುದೋ ರೀತಿಯಾಗಿ ಹೇಗೆಯೋ ಕರೆಯುವಂತೆ ಭಗವಂತನನ್ನು ಕರೆದೆವು ಅಂತ ಹೇಳಿದ್ರೆ ಆವಾಗ ಭಗವಂತ ಸಿಗೋದಿಲ್ಲ. ಭಗವಂತ ನಮಗೆ ಒಲಿಯಬೇಕು, ಭಗವಂತ ನಮಗೆ ಸಿಗಬೇಕು ಅಂತಾದರೆ ಅದಕ್ಕೆ ಇರತಕ್ಕಂತಹ ಉಪಾಯ ಒಳ್ಳೆಯ, ಅದರಲ್ಲಿ ಭಕ್ತಿಪೂರ್ವಕವಾಗಿ ಭಗವಂತನ ಮಹತ್ವ ಅದರಲ್ಲಿ ಸರಿಯಾಗಿರತಕ್ಕಂತಹದ್ದನ್ನು ತಿಳ್ಕೊಂಡು ತನ್ಮೂಲಕವಾಗಿ ಅವನನ್ನು ಕರೆದವು ಅಂತ ಹೇಳಿದ್ರೆ ಭಗವಂತ ನಮಗೆ ಒಲಿತಾನೆ ಅಂತ ಹೇಳ್ತಾರೆ. ಚಿತ್ಸುಖಪ್ರದ ಸಲಹೆನರು ಗೋವತ್ಸ ಧ್ವನಿಗೊದಗುವ ತೆರದಿ ಪರಮೋತ್ಸಾಹದಿ ಬಂದೊದಗುವನು. ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಯಾವಾಗ ಅಂತ ಹೇಳಿದ್ರೆ ಅವನನ್ನು ಉಪಾಸನೆ ಮಾಡುವಂತಹ ರೀತಿಯಲ್ಲಿ ಹೇಳ್ತಾರಲ್ಲ, ಆರ್ತಾಹ ವಿಷಣ್ಣಾಹ ಶಿತಲಾಶ್ಚ ಭೀತಾಹ ಘೋರೇಷ್ಟವ್ಯಾದಿಷು ವರ್ತಮಾನಾಹ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ಅಂತ ಹೇಳಿಕೊಂಡು ಸಹಸ್ರನ ಮಹಾಭಾರತದಲ್ಲಿ ನಮಗೆ ಭಗವಂತ ಯಾರಿಗೆಲ್ಲ ಒಲಿತಾನೆ ಅಂತ ಕೇಳಿದರೆ ಆರ್ತಾಹ ವಿಷಣ್ಣಾಹ ಶಿಥಿಲಾಶ್ಚ ಭೀತಾಹ ಘೋರೇಷ್ಟವ್ಯಾದಿಷು ವರ್ತಮಾನಾಹ, ವಿಪರೀತವಾಗಿರತಕ್ಕಂತಹ ಭಯಗ್ರಸ್ತವಾದಂತಹ ವಾತಾವರಣದಲ್ಲಿ ಯಾವುದು ಬೇರೆ ಯಾವುದೂ ಇಲ್ಲ, ಇದೇ ಈ ಸಂಸಾರ ಎಂಬಂತಹ ವಿಪರೀತವಾದಂತಹ ಸಮುದ್ರದಲ್ಲಿ ಬಿದ್ದು ಒದ್ದಾಡತಕ್ಕಂತಹ ಯಾರೆಲ್ಲ ಇದ್ದಾರೆ, ಯಾರಿಗೆ ಭಗವಂತನನ್ನು ಕಾಣಬೇಕು ಅಂತ ಯಥಾರ್ಥವಾಗಿರತಕ್ಕ ಇಚ್ಛೆ ಇದೆ, ಸುಮ್ಮನೆ ನೀವು ಭಗವಂತನನ್ನು ಕರೆಯುವಂತಹದ್ದು ಅಥವಾ ಅದರಲ್ಲಿ ಯಾವುದೋ ಒಂದು ಮನಸ್ಸಿರದೆ ಹಾಗಿದ್ರೆ ಆಗೋದಿಲ್ಲ. ಮತ್ತು ಭಗವಂತ ನಮಗೆ ಒಲಿಯಬೇಕು, ಭಗವಂತ ನಮಗೆ ಸಿಗಬೇಕು ಅಂತ ಹೇಳಿದರೆ ಅದಕ್ಕಿರತಕ್ಕಂತಹ ಉಪಾಯ ಮಾರ್ಗ ಎಲ್ಲವನ್ನೂ ಕೂಡ ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ಭಗವಂತನನ್ನು ಕರೆದೆವು ಅಂತ ಹೇಳಿದರೆ ಭಗವಂತ ಏನು ಮಾಡ್ತಾನೆ, ಒಲಿತಾನೆ ಅಂತ ಹೇಳ್ತಾರೆ. ತೆರದಿ ಪರಮೋತ್ಸಾಹಾದಿ ಬಂದದರುವನು ನಿರ್ಮತ್ಸರ ಬಳಿಗೆ. ಮುಖ್ಯವಾಗಿ ನಮಗೇನು ಬೇಕು ಅಂತ ಕೇಳಿದರೆ ಒಳಗಿರತಕ್ಕಂತಹದ್ದನ್ನು ನಾವು ಕಳೀಬೇಕು. ಯಾವುದು ಅಂತ ಕೇಳಿದ್ರೆ ಇದಕ್ಕೆ ಒಳ್ಳೆಯ ಶಬ್ದ ನಮಗೆ ಭಾಗವತದಲ್ಲಿ ಗೊತ್ತಾಗ್ತದೆ. ನಿರ್ಮತ್ಸರಾಣಾಂ ಸತಾ ಅಂತ ಹೇಳಿಕೊಂಡು ಒಂದು ಶಬ್ದವನ್ನು ಅಲ್ಲಿ ಹೇಳ್ತಾರೆ. ಭಗವಂತ ಯಾರಿಗೆ ಸುಲಭ, ಭಗವಂತ ಯಾರಿಗೆ ಸಿಗ್ತಾನೆ ಅಂತ ಕೇಳಿದರೆ ನಿರ್ಮತ್ಸರಾಣಾಂ ಸತಾಂ. ಇದು ಭಗವಂತನ ವಿಚಾರಗಳು, ಭಗವದ್ ವಿಚಾರಗಳು ಯಾರಿಗೆ ಅಂತ ಕೇಳಿದರೆ ಅಥವಾ ಭಗವಂತ ಒಲಿಯುವುದು ಯಾರಿಗೆ ಅಂತ ಕೇಳಿದ್ರು ಕೂಡ ನಿರ್ಮತ್ಸರಾಣ, ಮಾತ್ಸರ್ಯ ಎಂಬುದಿರಬಾರ್ದು. ಸಹಜವಾಗಿ ಮನುಷ್ಯ ಸಹಜವಾಗಿರತಕ್ಕಂತಹ ದೋಷಗಳು ಯಾವುದೋ ಲೌಕಿಕವಾಗಿರತಕ್ಕಂತಹ ಅನ್ನಾದಿಗಳನ್ನು ತಿಂದುಕೊಂಡು ಬೆಳೆದಿರತಕ್ಕಂತಹ ದೇಹ, ಅನ್ನಾದಿಗಳು ಅಂತ ಹೇಳಿದ್ರೆ ಆ ಅನ್ನವನ್ನು ತಿಂದು ಬೆಳೆದಿರತಕ್ಕಂತಹ ದೇಹ. ಅನ್ನ ಏನಾಗ್ತದೆ ಕೇಳಿದ್ರೆ ಇವತ್ತಿರತಕ್ಕಂತಹ ಅನ್ನ ನಾಳೆಗಾಗುವಾಗ ಬೇಡ, ಬೆಳಗ್ಗೆ ಮಾಡಿದಂತಹ ಅನ್ನ ಸಾಯಂಕಾಲಕ್ಕಾಗುವಾಗ ಅದು ಹಳಸಿ ಹೋಗ್ತದೆ. ಹಾಗಿದ್ದರೆ ಅಂತಹ ಅನ್ನವನ್ನು ತಿಂದು ಉಂಡು ಬೆಳೆದಿರತಕ್ಕಂತಹ ದೇಹದ ಪಾಡೇನು, ಅದರಲ್ಲಿರತಕ್ಕಂತಹ ಸಹಜವಾಗಿರತಕ್ಕಂತಹ ದೋಷಗಳು ಇದೆಲ್ಲವೂ ಕೂಡ ಇರುವಂತಹದ್ದೇ. ಆದರೆ ಹೇಗಿರಬೇಕು, ವಾಸ್ತವಿಕವಾಗಿರತಕ್ಕಂತಹ ಚಿಂತನೆ ಭಗವಂತನಲ್ಲಿ ನಮಗೆ ಸಹಜವಾಗಿರತಕ್ಕಂತಹ ಸ್ನೇಹ ಇರಬೇಕು. ಅದಕ್ಕೋಸ್ಕರವಾಗಿ ನಿರ್ಮತ್ಸರಾಣ, ಯಾರಿಗೆ ಮಾತ್ಸರ್ಯಾದಿಗಳು ಇಲ್ಲವೋ, ಒಳ್ಳೆಯ ರೀತಿಯಲ್ಲಿರತಕ್ಕಂತಹ ಚಿಂತನೆಗಳಲ್ಲಿ ಯಾರು ಇರ್ತಾರೋ ಅಂಥವನಿಗೆ ಭಗವಂತ ಒಲಿತಾನೆ ಅಂತ ಹೇಳ್ತಾರೆ. ಇದೇ ವಿಚಾರಗಳನ್ನು ನಾವು ಆಚಾರ್ಯರ ಮಾತಿನಲ್ಲಿ ನೋಡುವಂತಾದರೆ ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ಹರಿಮನಃ ಪ್ರಿಯಮುತ್ತಮಾರ್ಥಂ ಭಕ್ತ್ಯಾ ಪಠತ್ಯಜಿತ ಆತ್ಮನಿ ಸನ್ನಿಧಾಯ ಯಸ್ತೋತ್ರ ಮೇಲುದವಿಯಾದ ತಯೋರಭೀಷ್ಟ ಅಂತ ಹೇಳಿಕೊಂಡು ದ್ವಾದಶಸ್ತೋತ್ರದಲ್ಲಿ ಬರತಕ್ಕಂತಹ ಮಾತು. ಭಕ್ತ್ಯಾ ಪಠತ್ಯಜಿತಂ ಆತ್ಮನಿ ಸನ್ನಿಧಾಯ, ಒಳ್ಳೆಯ ರೀತಿಯಲ್ಲಿ ಭಕ್ತಿಪೂರ್ವಕವಾಗಿ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅಂತ ಹೇಳ್ತೇವೆ. ಆದರೆ ಭಕ್ತಿ ಅಂತ ಹೇಳಿದರೆ ಏನು ಅಂತ ಗೊತ್ತಿಲ್ಲ. ಯಾವ ರೀತಿಯಾಗಿ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅಥವಾ ಭಕ್ತಿ ಎಂಬುದಕ್ಕೆ ಸರಿಯಾಗಿರತಕ್ಕಂತಹ ಡೆಫಿನೇಷನ್ ಅದನ್ನು ಯಾವ ರೀತಿಯಾಗಿ ನಾವು ತಿಳ್ಕೊಳ್ಬೋದು.
ದೇವರಲ್ಲಿ ಭಕ್ತಿ ಮಾಡಬೇಕು. ದೇವರನ್ನು ಭಕ್ತಿ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಭಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಬರಬೇಕು ಅಂತಾದರೂ ಕೂಡ ಒಂದಷ್ಟು ಬೇಕು. ಏನು ಕೇಳಿದ್ರೆ ಲೌಕಿಕವಾಗಿರತಕ್ಕಂತಹ ದೃಷ್ಟಾಂತ ನೋಡುವುದು ಅಂತಾದರೆ ಯಾರದ್ದೋ ಒಬ್ಬನ ಮೇಲೆ ನಮಗೆ ಭಕ್ತಿಯನ್ನು ಅಥವಾ ಅವನ ಬಗ್ಗೆ ತಿಳ್ಕೊಳ್ಳಬೇಕು ಅಂತಾದರೆ ಅವನ ಬ್ಯಾಕ್ಗ್ರೌಂಡು ಅಂತ ಹೇಳ್ತೇವೆ ನಾವು. ಅವನ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಂಡು ಇವರು ಇಂಥವರು, ಇವರು ಇಂತಹ ಸಾಧನೆಯನ್ನು ಮಾಡಿದ್ದಾರೆ, ಇವರು ಹೀಗೆಲ್ಲ ಸಾಧನೆಯನ್ನು ಮಾಡಿ ಒಂದು ಪ್ರತಿಷ್ಠಿತವಾದಂತಹ ಸಂಸ್ಥೆಯಲ್ಲಿ ಇಂತಹ ಕಾರ್ಯವನ್ನು ನಿಭಾಯಿಸ್ತಾ ಇದ್ದಾರೆ ಎಂಬುದಾಗಿ ನಾವು ಹೇಳ್ತೇವೆ. ಹಾಗಿದ್ದರೆ ಭಗವಂತನನ್ನು ತಿಳ್ಕೊಳ್ಬೇಕು, ಭಗವಂತನ ಬಗ್ಗೆ ಗೊತ್ತಾಗಬೇಕು ಅಂತಾದರೆ ಭಗವಂತನ ಈ ವಿಶಾಲವಾದಂತಹ ಭಗವಂತ ಸೃಷ್ಟಿ ಮಾಡಿದಂತಹ ಈ ಜಗತ್ತಿನ ಜ್ಞಾನ, ಅಂದರೆ ಭಗವಂತ ಹೇಗೆ ಸೃಷ್ಟಿ ಮಾಡಿದ್ದಾನೆ, ಜಗತ್ತನ್ನು ಯಾಕೆ ಸೃಷ್ಟಿ ಮಾಡಿದ್ದಾನೆ, ಅವನ ಈ ಎಲ್ಲ ವ್ಯಾಪಾರಗಳನ್ನು ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ತಿಳ್ಕೊಳ್ಳುವುದು ಬೇರೆ, ಯಥಾರ್ಥವಾಗಿ ತಿಳ್ಕೊಳ್ಳುವುದು ಬೇರೆ. ಯಾಕೆಂತ ಹೇಳಿದ್ರೆ ತಿಳ್ಕೊಂಡ್ರೆ ಹೇಗೇಗೋ ತಿಳ್ಕೊಂಡ್ರೆ ಅದಾಗೋದಿಲ್ಲ. ಯಥಾರ್ಥವಾಗಿ ತಿಳ್ಕೊಳ್ಬೇಕು. ಹೇಗೆ ಜಗತ್ತನ್ನು ಭಗವಂತ ಮಾಡಿದ್ದಾನೆ ಅದೇ ರೀತಿಯಾಗಿ ಆ ಜಗತ್ತನ್ನು ತಿಳ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಸತ್ಯಂ ಜಗತ್ತು ಅಂತ ಇದನ್ನು ನಾವು ಹೇಳುವಂತಹದ್ದು. ಈ ಜಗತ್ತು ಏನಾಗಿದೆ ಕೇಳಿದ್ರೆ ಸತ್ಯಂ ಹೊರತು ಸುಳ್ಳಾಗಿರತಕ್ಕಂತಹ ಜಗತ್ತಲ್ಲ, ಸತ್ಯವಾದಂತಹ ಜಗತ್ತಿನಲ್ಲಿ ಭಗವಂತ ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲ ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ಯಾರು ಅವನನ್ನು ತಿಳ್ಕೊಳ್ತಾರೆ ಅಂಥವರಿಗೆ ಭಗವಂತ ಒಲಿತಾನೆ ಅಂತ ಹೇಳ್ತಾರೆ. ಸರಿ, ಹಾಗಿದ್ರೆ ಭಗವಂತ ಯಾರಿಗೆ ಸಿಗೋದಿಲ್ಲ? ಯಾರಾದರೂ ಒಬ್ಬರು ನಿರ್ಮತ್ಸರಾಣ ಸತಾಂ ಅಂತ ಹೇಳಿಕೊಂಡು ಹೇಳಿದರು, ಯಾರು ಭಕ್ತರಿದ್ದಾರೆ, ಯಾರು ತನ್ನವರು ಅಂತ ಇದ್ದಾರೆ ಅವರಿಗೆ ಭಗವಂತ ಒಲಿತಾನೆ. ಹಾಗಿದ್ದರೆ ಒಲಿಯದೇ ಇರತಕ್ಕಂಥವರು ಯಾರಾದರೂ ಇದ್ದಾರೋ ಕೇಳಿದ್ರೆ ಹೌದು, ಸಹಜವಾಗಿ ಒಳ್ಳೆಯದು ಅಂತ ಉಂಟು ಅಂತಾದರೆ ಕೆಟ್ಟದು ಕೂಡ ಇರುವಂತಹದ್ದೇ. ಯಾಕೆ ಅಂತ ಕೇಳಿದ್ರೆ ಭಗವಂತ ಯಾರಿಗೆ ಭಗವಂತನನ್ನು ಹೇಳುವಂತಹದ್ದು ಸೂರಿಗಮ್ಯ ಅಂತ, ಜ್ಞಾನಿಗಳಿಂದ ಗಮ್ಯ. ಜ್ಞಾನಿಗಳಿಂದ ಗಮ್ಯ. ಜ್ಞಾನಿಗಳು ಯಾರನ್ನು ತಿಳ್ಕೊಳ್ತಾರೆ? ಭಗವಂತನನ್ನೇ ಬೇಕು ಅಂತ ಹೇಳಿಕೊಂಡು ಅವರು ಉಪಾಸನೆಯನ್ನು ಮಾಡ್ತಾರೆ, ಅವನನ್ನೇ ಅವರು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾರೆ. ಹಾಗಿದ್ದರೆ ಭಗವಂತನಿಂದ ದೂರಕ್ಕೆ ಹೋಗುವವರು ಯಾರು ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ ಸೂರಿಗಳಿಗೆ ಸಮೀಪಗ ದುರಾಚಾರಿಗಳಿಗೆಂದು ದೂರತರ. ಭಗವಂತ ದೂರ ಅಲ್ಲ, ದೂರತರ. ಇದೇ ಶಬ್ದ ದೂರತರಂ ಎದ್ದು ತದೇವಾಂತಿಕವಂತಿಕಾತ್ ಅಂತ ಹೇಳಿಕೊಂಡು ನಾವು ಹೇಳ್ತೇವೆ. ಭಗವಂತ ದೂರ ಅಂತ ಹೇಳಿದ್ರೆ ಹೌದು, ದೂರತರಂ ಎದ್ದು. ಮತ್ತು ಹತ್ತಿರ ನಾವು ಕೇಳಿದ್ರೆ ಹೌದು, ಹತ್ತಿರ ಅಂತ ಹೇಳಿದ್ರೆ ಅವನಷ್ಟು ಹತ್ತಿರ ಯಾರೂ ಇಲ್ಲ. ಎಲ್ಲಿದ್ದಾನೆ ಕೇಳಿದ್ರೆ ಹೃದಯದ ಗುಹೆಯಲ್ಲಿ ಸದಾಕಾಲದಲ್ಲೂ ಕೂಡ ಎಲ್ಲ ಜೀವರಾಶಿಗಳ ಹೃದಯದ ಗುಹೆಯಲ್ಲಿ ತಾನಿದ್ದುಕೊಂಡು ಅವರ ಎಲ್ಲ ರೀತಿಯಾಗಿರತಕ್ಕಂತಹ ಕರ್ಮಗಳಿಗೆ ಕ್ರಿಯೆಗಳಿಗೆ ತಾನೇ ಮುಖ್ಯನಾಗಿ ನಿಯಾಮಕನಾಗಿರ್ತಾನೆ. ಎಲ್ಲಿರ್ತಾನೆ ಕೇಳಿದ್ರೆ ಎಲ್ಲರಲ್ಲಿಯೂ ಇರ್ತಾನೆ. ಆಸುರಿ ಶಕ್ತಿಗಳಲ್ಲಿಯೂ ಕೂಡ ಇಲ್ಲದಿದ್ದರೆ ಆಸುರಿ ಶಕ್ತಿಗಳು ಕೂಡ ಭಗವಂತನನ್ನು ದ್ವೇಷ ಮಾಡಬೇಕು ಅಂತಾದರೂ ಕೂಡ ಒಂದು ಸಾಮರ್ಥ್ಯ ಬೇಕಲ್ವ, ಅಲ್ಲಿಯೂ ಕೂಡ ಭಗವಂತನ ರೂಪವೂ ಇರ್ತದೆ. ಅದೇ ರೀತಿಯಾಗಿ ಪ್ರಾಣದೇವರು ಕೂಡ ಅಲ್ಲಿರಲೇಬೇಕು. ಆಸುರಿ ಶಕ್ತಿಗಳಲ್ಲಿಯೂ ಕೂಡ ಭಗವಂತನನ್ನು ವಿಪರೀತವಾಗಿ ಅವರು ದ್ವೇಷ ಮಾಡಬೇಕು ಅಂತಾದರೂ ಕೂಡ ಅಲ್ಲಿಯೂ ಕೂಡ ಭಗವಂತ ಅದೇ ರೀತಿಯಾಗಿ ಪ್ರಾಣದೇವರ ಒಂದು ಅಸ್ತಿತ್ವವನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಹಾಗೆ ಅಂತೇಳಿ ಭಗವಂತನಿಗೆ ಆ ಯಾವ ದೋಷಗಳು ಕೂಡ ಅವನಿಗಿಲ್ಲ. ಯಾಕೆ ಅಂತ ಕೇಳಿದ್ರೆ ತನ್ನೇಜತಿ ಅಂತ ಹೇಳಿಕೊಂಡು ಉಪನಿಷತ್ತೇ ಅದನ್ನು ಹೇಳ್ತದೆ. ತದ್ದೂರೇ ತದ್ವಂತಿಕೆ ಅಂತ. ಅವನು ಹತ್ತಿರಕ್ಕೂ ಇದ್ದಾನೆ, ಯಾವುದೇ ರೀತಿಯಾಗಿರತಕ್ಕಂತಹ ಭಯ ಅಥವಾ ಇತ್ಯಾದಿಗಳಿಗೆ ಯಾವುದಕ್ಕೂ ಕೂಡ ತಾನು ಒಳಪಡುವುದಿಲ್ಲ, ತಾನು ಮಾತ್ರ ನಿರ್ಭಯನಾಗಿ ತಾನಿರ್ತಾನೆ ಅಂತ. ಅದನ್ನೇ ಇಲ್ಲಿ ಹೇಳುವಾಗ ಸೂರಿಗಳಿಗೆ ಸಮೀಪ, ಜ್ಞಾನಿಗಳಿಂದ ಅವನು ತಿಳ್ಕೊಳ್ಳಿಕ್ಕೆ ಯೋಗ್ಯ. ಯಾಕೆ? ಜ್ಞಾನಿಗಳು ಭಗವಂತನನ್ನು ಬಿಟ್ಟು ಇನ್ಯಾವುದೇ ಬಾಹ್ಯವಾದಂತಹ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಿಲ್ಲ, ಅದರಲ್ಲಿ ತಾವು ಮನಸ್ಸನ್ನು ಇಡೋದಿಲ್ಲ. ಹಾಗಿದ್ದರೆ ಆ ಭಗವಂತ ಸಮೀಪದ ದುರಾಚಾರಿಗಳಿಗೆಂದು ದೂರತರ ದುರ್ಲಭ, ಅವನು ಸಿಗ್ತಾನ ಸಾಧ್ಯವೇ ಇಲ್ಲ. ಹೀಗೆ
ಮತ್ತು ನಾವು ಅವನನ್ನು ಯಾಕೆ ಉಪಾಸನೆ ಮಾಡಬೇಕು ಅಂತ ಕೇಳಿದರೆ ಒಳ್ಳೆಯ ದೃಷ್ಟಾಂತವನ್ನು ನಮಗೆ ಕೊಟ್ಟು ನಮಗೆ ಅದನ್ನು ಅರ್ಥ ಮಾಡಿಸ್ತಾರೆ. ಹೇಗೆ ಅಂತ ಕೇಳಿದ್ರೆ ಒಳ್ಳೆಯ ಒಂದು ದೃಷ್ಟಾಂತ ಸರ್ಪಕ್ಕೆ ಭಯ ಯಾವುದು ಅಂತ ಕೇಳಿದ್ರೆ ಗರುಡನ ಭಯ ಇದ್ದೇ ಇರ್ತದೆ. ಯಾಕೆ ಅಂತ ಕೇಳಿದ್ರೆ ಗರುಡನನ್ನು ಕಂಡಾಗ ಸರ್ಪಗಳು ಭಯ ಪಡ್ತವೆ. ಇಲ್ಲಿ ಈಗ ಪ್ರಕೃತವಾಗಿ ಏನು ಅಂತ ಕೇಳಿದರೆ ಸಾರಿಗೆ ನೆನೆಯವರಿಗೆ ನಾವು ದೇವರನ್ನು ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಅಲ್ಲಿ ಇಲ್ಲಿ ಅಂತಲ್ಲ, ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಅವನು ಚಿಂತನೆ ಮಾಡಬೇಕು. ಯಾಕೆ? ಯಾವ ಕ್ಷಣದಲ್ಲಿ ನಮ್ಮ ಸ್ಮರಣೆ ಬೇರೆ ಕಡೆಗೆ ಹೋಯಿತು ಅಂತಾದರೆ ಅದೇ ಕ್ಷಣದಲ್ಲಿ ನಮ್ಮ ಮನಸ್ಸು ಹೋದಂತಹ ಕಾಲದಲ್ಲಿಯೇ ನಮ್ಮ ಪ್ರಾಣ ಹೋಯಿತು ಅಂತಾದರೆ, ಹಾಗಿದ್ದರೆ ಭಗವಂತನ ಸ್ಮರಣೆ ರಹಿತವಾಗಿ ನಾವು ಬದುಕಿದೆವು ಅಂತ ಹೇಳಿದ್ರೆ ಆ ಕ್ಷಣದಲ್ಲಿಯೇ ನಮ್ಮ ಪ್ರಾಣ ಹೋಯಿತು ಅಂತಾದರೆ ಆವಾಗ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ದೇವರ ವಿಸ್ಮರಣೆಯಲ್ಲಿ ಯಾವ ಕಾಲದಲ್ಲೂ ಇರಬಾರ್ದು. ವಿಸ್ಮರಣಂ ವಿಷ್ಣು ಅಂತ ಹೇಳಿಕೊಂಡು ಸಂಪನ್ನ ನಾರಾಯಣ ಸ್ಮೃತಿ ಅಂತ ಹೇಳುವಂತಹ ಮಾತು. ನಮ್ಮ ವಿಪತ್ತು ಯಾವುದು ಗೊತ್ತುಂಟ? ವಿಸ್ಮರಣ, ಭಗವಂತನನ್ನು ಮರೆತು ಜೀವನವನ್ನು ಮಾಡುವುದೇ ವಿಪತ್ತು. ಮತ್ತು ಸಂಪತ್ತು ಏನು ಕೇಳಿದ್ರೆ ಸಂಪನ್ನ ನಾರಾಯಣ ಸ್ಮೃತಿ ಅಂತ ಹೇಳ್ತಾರೆ. ಭಗವಂತನ ಸ್ಮರಣೆ ಸದಾ ಕಾಲದಲ್ಲೂ ಕೂಡ, ಆವಾಗ ಈವಾಗ ಅಂತಲ್ಲ, ಎಲ್ಲ ಕಾಲದಲ್ಲೂ ಕೂಡ ಭಗವಂತನ ಸ್ಮರಣೆ ಅದು ಸಂಪತ್ತು. ಹಾಗಿದ್ರೆ ಮತ್ತೆ ಈ ಸಂಪತ್ತು ಯಾಕೆ ಬೇಕು? ಭಗವಂತನ ಸ್ಮರಣೆ ಎಂಬಂತಹ ಸಂಪತ್ತು ನಮಗೆ ಯಾಕೆ ಬೇಕು ಅಂತ ಕೇಳಿದ್ರೆ ಸರ್ಪದ ದೃಷ್ಟಾಂತವನ್ನು ಕೊಟ್ಟು ಅರ್ಥ ಮಾಡಿಸ್ತಾರೆ. ಏನು ಅಂತ ಕೇಳಿದ್ರೆ ಆ ಸರ್ಪಕ್ಕೆ ಗರುಡನ ಭಯ. ಇಲ್ಲಿ ಈಗ ಯಾವುದು? ನಮ್ಮ ಸಂಸಾರ ಎಂಬಂತಹ ಸರ್ಪ, ಅದಕ್ಕೆ ಭಯ. ಏನು? ಗರುಡ. ಈ ಭಗವಂತನ ಸ್ಮರಣೆ ಇದೇ ನಮಗೆ ರಕ್ಷೆ. ಅದಕ್ಕೋಸ್ಕರವಾಗಿ ಯಾರು ಈ ಸರಿಯಾದಂತಹ ಮಾರ್ಗದಲ್ಲಿ, ನೇರ ರುಜುವಾದಂತಹ ಮಾರ್ಗದಲ್ಲಿ, ಭಗವಂತನ ಸ್ಮರಣೆ ಎಂಬಂತಹ ಮಾರ್ಗದಲ್ಲಿ ಯಾರು ಇರ್ತಾರೆ ಅವರಿಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಸರ್ಪಾರಿ ಎನಿಸಿ ಸದಾ ಸುಸೌಖ್ಯ ನೀರ. ಭಗವಂತ ಮಹತ್ತರವಾದಂತಹ ನಮಗೆ ಸುಸೌಖ್ಯ, ಒಳ್ಳೆಯ ಶೋಭಾಯಮಾನವಾದಂತಹ ಸೌಖ್ಯ. ಅದು ಯಾವುದು ಕೇಳಿದರೆ ಈ ಲೌಕಿಕವಾದಂತಹ ಸೌಖ್ಯ ಅಲ್ಲ, ಮತ್ತು ಮಹತ್ತರವಾದಂತಹ ಸೌಖ್ಯ. ಆ ಸುಖದ ಕೊನೆ ಏನು ಕೇಳಿದ್ರೆ ನಮ್ಮ ಕೊನೆಯ ಸುಖ ಯಾವುದು ಕೇಳಿದ್ರೆ ಮೋಕ್ಷ. ಅಂತಹ ಮೋಕ್ಷ ಎಂಬಂತಹ ಸುಖವನ್ನು ನೀಡಿ ಉದ್ಧಾರ ಮಾಡ್ತಾನೆ. ಹಾಗಿದ್ದರೆ ಭಗವಂತನ ಉಪಾಸನೆ, ಭಗವಂತನ ಚಿಂತನೆ ಯಾಕೆ ಬೇಕು ಅಂತ ಕೇಳಿದ್ರೆ ಈ ಕಾರಣಕ್ಕಾಗಿ. ಮುಖ್ಯವಾಗಿ ಭಗವಂತನ ಸ್ಮರಣೆ, ಭಗವಂತನ ಚಿಂತನೆ ಸದಾ ಕಾಲದಲ್ಲೂ ಇತ್ತು ಅಂತಾದರೆ ಆವಾಗ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಹಾಗಿದ್ದರೆ ಉದ್ಧಾರವಾಗಬೇಕು ಅಂತಾದರೆ ಬೇರೆ ಯಾವುದೇ ಮಾರ್ಗಗಳಿಲ್ಲ. ಭಗವಂತನನ್ನು ಯಾರು ಚಿಂತನೆ ಮಾಡ್ತಾರೆ, ಭಗವಂತನ ಚಿಂತನೆಯಲ್ಲಿ ಯಾರು ಸದಾ ಕಾಲದಲ್ಲೂ ಕೂಡ ಇರ್ತಾರೆ ಅಂಥವರಿಗೆ ಭಗವಂತ ಒಲಿಯುತ್ತಾನೆ ಅಂತ ಹೇಳಿಕೊಂಡು, ಹೀಗೆ ಸೂರಿಗಳಿಗೆ ಭಗವಂತ ಸುಲಭ, ಯಾರು ದುರಾಚಾರಿಗಳಿದ್ದಾರೆ ಅಂಥವರಿಗೆ ಭಗವಂತ ಯಾವ ಕಾಲಕ್ಕೂ ಕೂಡ ಸಿಗೋದಿಲ್ಲ ಅಂತ ಹೇಳಿಕೊಂಡು ಅವನ ಬಗ್ಗೆ ಅವನ ಮಹತ್ವವನ್ನು ತಿಳಿಸಿಕೊಡ್ತಾರೆ. ಹಾಗಿದ್ದರೆ ತಾಮಸಿ ಜನರು ಯಾರಿದ್ದಾರೆ ಅವರು ಈ ಯಾವುದೇ ರೀತಿಯಾದಂತಹ ತಮ್ಮ ಪ್ರವೃತ್ತಿಯಲ್ಲಿ ಆ ಒಂದು ವಿಚಾರಕ್ಕೇನೆ ಹೋಗೋದಿಲ್ಲ. ತಮ್ಮದ್ದಾದಂತಹ ಸಾತ್ವಿಕವಾದಂತಹ ಮಾರ್ಗದಲ್ಲಿ ತಾವಿದ್ದುಕೊಂಡು ಭಗವದುಪಾಸನೆಯಲ್ಲಿ ತಮ್ಮದ್ದಾದಂತಹ ಚಿಂತನೆಯಲ್ಲಿ ತಾವಿರ್ತಾರೆ ಎಂಬಂತಹ ವಿಚಾರವನ್ನು ನಮಗೆ ಬೇರೆ ಬೇರೆ ಪುರಾಣಗಳು, ಭಾಗವತ, ಉಪನಿಷತ್ತುಗಳು ಈ ಹಿನ್ನೆಲೆಯಲ್ಲಿ, ಯಾಕೆ ಅಂತ ಕೇಳಿದರೆ ದಾಸರ ಮಾತುಗಳು ಅದು ಅವರದ್ದಾದಂತಹ ಮಾತುಗಳಲ್ಲ. ಏನು ಶಾಸ್ತ್ರದಲ್ಲಿ ವಿಚಾರಗಳನ್ನು ಹೇಳಿದ್ದಾರೆ ಅದೇ ವಿಚಾರವನ್ನು ತಾವು ನಮಗೆ ಸುಲಭವಾಗುವಂತಹ ರೀತಿಯಲ್ಲಿ ಅದನ್ನು ತಿಳಿಸಿಕೊಡುವಂತಹದ್ದು. ಈ ರೀತಿಯಾದಂತಹ ಚಿಂತನೆಯಲ್ಲಿ ನಮ್ಮ ದೈನಂದಿನ ದಿನಚರಿ ನಡೆಯುವಂತಾಗಲಿ ಎಂಬಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರಜೆ ಏವಾಲಂ ವಿಷ್ಣುರ್ಮೇ ಪರಮಸ್ವೃತ್. ಶ್ರೀಕೃಷ್ಣಾರ್ಪಿತಮಸ್ತು.